ನಮಸ್ತೆ ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಮೇಡಮ್. ನಾನು ಬೆಂಗಳೂರಿಂದ ಪಲ್ಲವಿ ನಟೇಶ್ ಅಂದ್ಬಿಟ್ಟು. ಆಕ್ಚುಲಿ ನಾನು ಎಲ್ಲಾದ್ರೂ ಅಷ್ಟೇ ಹೊರಗಡೆ ಬಿಸಿಲಲ್ಲಿ ಹೋದಾಗ ಏನಾಗ್ತಾ ಇತ್ತು ಅಂದ್ರೆ ಸ್ವಲ್ಪ ಒಂದ್ 5 ನಿಮಿಷ ಬಿಸಿಲಲ್ಲಿ ಓಡಾಡ್ ಬಂದ್ರು ಹೆವಿ ತಲೆನೋವು. ತಲೆಗೆ ಒಂದ್ ಪಟ್ಟಿ ಕಟ್ಕೊಂಡು ಟೈಟ್ ಆಗಿ ಮಲಗ್ಬಿಟ್ರೆ ಅವಾಗ ಮಾತ್ರ ನಂಗೆ ಸೊಲ್ಯೂಷನ್ ಸಿಗ್ತಾ ಇದ್ದಿದ್ದು. ಇಲ್ಲಾಂದ್ರೆ ನಂಗೆ ದಿನ ಪೂರ್ತಿ ಅದೇ ತರ ತಲೆನೋವಿಗೆ ತುಂಬಾ ಸಫರ್ ಮಾಡ್ತಾ ಇದ್ದೆ. ಆದ್ರೆ ಈ ನಮ್ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ನಾನ್ ತಗೊಂಡಿದ್ದೆ ಬೇರೆ ಇಂಟೆನ್ಷನ್ಗೆ. ಬ್ಯಾಕ್ ಪೇನ್ ಇತ್ತು, ನನ್ಗೆ ಪಾಪ ಆದ್ಮೇಲೆ ಹೆವಿ ಬ್ಯಾಕ್ ಪೇನ್ ಇತ್ತು. ಆ ರೀಸನ್ಗೋಸ್ಕರ ನಾನ್ ತಗೊಂಡಿದ್ದು. ಆದ್ರೆ ಸೈಮಲ್ಟೇನಿಯಸ್ಲಿ ನನ್ಗೆ ಈ ತಲೆನೋವು ಕೂಡ ಅದಾಗದೇ ಕಮ್ಮಿ ಆಗ್ಬಿಟ್ಟಿದೆ. ನಂಗೆ ಅದೇ ಅನ್ಕೊಂಡೆ, ಈ ನಡುವೆ ಎಷ್ಟೇ ಬಿಸಿಲಲ್ಲಿ ಓಡಾಡಿದ್ರು ತಲೆನೋವೇ ಕಮ್ಮಿ ಆಗ್ಬಿಟ್ಟಿದೆಯಲ್ಲ, ಎಲ್ಲಿ ಬರ್ತಾನೆ ಇಲ್ವಲ್ಲ ಅನ್ಬಿಟ್ಟು ನಂಗೆ ಆಶ್ಚರ್ಯ ಆಗಿದೆ. ಅದ್ ನಂಗೆ ಇನ್ವಿಸಿಬಲ್ ರಿಸಲ್ಟ್. ಅದು ವಿಸಿಬಲ್ ರಿಸಲ್ಟ್ ಬ್ಯಾಕ್ ಪೇನ್ ಇದ್ದಿದ್ದು, ಇನ್ವಿಸಿಬಲ್ ಅದು ಕೂಡ ನಮ್ಗೆ ಜೊತೆನೆ ಅದು ಸೊಲ್ಯೂಷನ್ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ನಾವ್ ಇದು ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗುತ್ತೆ ಪ್ರಾಡಕ್ಟ್. ಎಲ್ಲಾನು ಒಟ್ಟಿಗೆ ಯೂಸ್ ಮಾಡ್ಕೋಬೇಕು. ಒಂದ್ ಬಿಟ್ಟು ಒಂದು ತಗೊಂಡ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ಸೊಲ್ಯೂಷನ್ ಸಿಗಲ್ಲ. ನಮ್ಗೆ ರಿಸಲ್ಟ್ ಬೇಕು ಪಕ್ಕಾ ಅಂತ ಹೇಳಿದ್ರೆ ಎಲ್ಲಾನು ಒಟ್ಟಿಗೆ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ನನ್ ಮಗನ್ಗೂ ಅಷ್ಟೇ ವೆದರ್ ಚೇಂಜ್ ಆದಾಗೆಲ್ಲ ಅವ್ನ್ಗೆ ಹುಷಾರ್ ತಪ್ಪೋದು, ಕೆಮ್ಮು ಶೀತ ಆ ತರಾನೇ ಆಗ್ತಾ ಇತ್ತು. ಇವಾಗ ಅವನ್ಗೂ ಕೂಡ ಯಾವ್ದೇ ತರ ಜ್ವರ ಆಗ್ಲಿ, ಕೆಮ್ಮಾಗ್ಲಿ, ಶೀತ ಆಗ್ಲಿ ಯಾವ್ದು ಬರ್ತಾ ಇಲ್ಲ. ಆರಾಮಾಗಿ ಯಾವ್ದೇ ವೆದರ್ ಚೇಂಜ್ ಆಗ್ಲಿ ಒಂದೇ ತರ ಇರ್ತಾನೆ, ಖುಷಿಯಾಗಿರ್ತಾನೆ. ಅದೇ ನೀರ್ ಕುಡಿತಾನೆ, ಸ್ಕೂಲ್ಗೂ ಅದೇ ತಗೊಂಡ್ ಹೋಗ್ತಾನೆ. ಅವನು ಹೆಲ್ದಿ ಆಗಿದ್ದಾನೆ, ಅದೇ ಖುಷಿ ಆಗೋದು. ತುಂಬಾ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಸಾಗರ್ ಜೋಶಿ ಅವರಿಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು.